ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಬಾಲಿವುಡ್ ಮತ್ತು ಹಾಲಿವುಡ್ ಸಿನಿಮಾಗಳ ಸೂಪರ್ ಸ್ಟಾರ್ ನಟಿ ಐಶ್ವರ್ಯ ರೈ ತನ್ನ ನಟನೆ ಮತ್ತು ಫ್ಯಾಷನೇಬಲ್ ಲುಕ್ಕಿನಿಂದಾಗಿ ಜಗತ್ತಿನಾದ್ಯಂತ ಈಕೆಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಸಿನಿಮಾ ಮಾತ್ರ ಅಲ್ಲ, ಸೌಂದರ್ಯ ಸಾಧನಗಳ ಜಾಹೀರಾತಿನಿಂದಲೂ ಕೂಡ ಇವರಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದೆ. ಐಶ್ವರ್ಯ ರೈ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ದಿನಗಳಿಂದ ಟ್ರೋಲ್ ಆಗ್ತಿದ್ದಾರೆ. ಅವರ ಭಾಷಣದ ತುಣುಕುಗಳು ಸಖತ್ತಾಗಿ ವೈರಲ್ ಆಗ್ತಾ ಇವೆ. ಪ್ರಧಾನಿ ನರೇಂದ್ರ ಮೋದಿ ಇದ್ದ ವೇದಿಕೆಯಲ್ಲಿ ಐಶ್ವರ್ಯ ರೈ ಮಾಡಿದಂತಹ ಭಾಷಣದ ಒಂದು ತುಣುಕು ಈ ಟ್ರೋಲ್ ಮತ್ತು ವೈರಲ್ಗೆ ಕಾರಣವಾಗಿದೆ. ಐಶ್ವರ್ಯ ರೈ ಮಾಡಿದಂಥ ಭಾಷಣದಲ್ಲಿ ಅಂಥದ್ದೇನಿತ್ತು? ಆ ಭಾಷಣದಲ್ಲಿ ನರೇಂದ್ರ ಮೋದಿಯನ್ನು ಕಟುವಾಗಿ ಅವರೇನಾದರೂ ಟೀಕೆ ಮಾಡಿದ್ದಾರಾ ಅಥವಾ ವಿಪರೀತ ಹಾಡಿ ಹೊಗಳಿದ್ದಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಪ್ರಗತಿಪರರು ಐಶ್ವರ್ಯ ರೈ ಭಾಷಣವನ್ನು ಎಲ್ಲೆಂದರಲ್ಲಿ ಏಕೆ ವೈರಲ್ ಮಾಡ್ತಾ ಇದ್ದಾರೆ? ಈ ಭಾಷಣದ ತುಣುಕನ್ನು ನೋಡಿ ಸಂಘ ಪರಿವಾರದ ಹಿಂಬಾಲಕರು ಯಾಕೆ ಸಿಟ್ಟಿಗೆದ್ದಿದ್ದಾರೆ? ಐಶ್ವರ್ಯ ರೈಗೆ ಯಾಕೆ ಬಾಯಿಗೆ ಬಂದಂತೆ ಅವರು ಬೈತಾ ಇದ್ದಾರೆ? ಎಲ್ಲವನ್ನೂ ಹೇಳ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇರಿ. ಸ್ನೇಹಿತರೆ, ಪುಟ್ಟಪರ್ತಿಯಲ್ಲಿ ಸತ್ಯ ಸಾಯಿಬಾಬಾ ಸಂಸ್ಥೆಯ ಸಮಾರಂಭ ಮೊನ್ನೆ 18 ಮತ್ತು 19ನೇ ತಾರೀಕು 2 ದಿನ ನಡೆದಿದೆ. ಸತ್ಯ ಸಾಯಿಬಾಬಾ ಬದುಕಿದ್ರೆ ಈಗ ಅವರಿಗೆ 100 ವರ್ಷ ತುಂಬ್ತಾ ಇತ್ತು. ಅದು ಸತ್ಯ ಸಾಯಿಬಾಬಾ ಅವರ 100ನೇ ಜನ್ಮದಿನದ ಸಂಭ್ರಮದ ಸಮಾರಂಭ. ಅಲ್ಲಿ ವೇದಿಕೆ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಇದ್ರು, ಕ್ರಿಕೆಟ್ ಮಾಂತ್ರಿಕ ಸಚಿನ್ ತೆಂಡೂಲ್ಕರ್ ಇದ್ರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ಕೂತಿದ್ರು. ಸ್ವಾಗತ ಭಾಷಣ ಮಾಡಿದ್ದು ಐಶ್ವರ್ಯ ರೈ. ಅವರು ಸುಮಾರು 7 ನಿಮಿಷ ಮಾತಾಡಿದ್ದಾರೆ. ಐಶ್ವರ್ಯ ರೈ ಸ್ವಾಗತ ಭಾಷಣದ ಆರಂಭದ ಕೆಲವು ಮಾತುಗಳನ್ನು ನೀವೇ ಕೇಳಿಸ್ಕೊಳ್ಳಿ. ಸಾಯಿರಾಮ್, ನಮಸ್ಕಾರ. I offer my humble pranams at the divine lotus feet of Bhagwan Shri Satya Sai Baba. Honorable Prime Minister Shri Narendra Modi ji, respected ministers, dignitaries, elders, ladies and gentlemen, brothers, sisters, gurus, teachers, and all the wonderful artists and performers, the students who have enthralled us with their dances, all the musicians who have enthralled us with such riveting performances, the singers, beautiful children of Bal Vikas, and students from all over. Welcome. Thank you for being here. I extend a heartfelt thank you to you, our Honorable Prime Minister Narendra Modi ji, for being with us here today and for honoring this special occasion. I'm looking forward to listening to your wise words, impactful and inspiring as always, to enthrall us this morning. Your presence here adds sanctity and inspiration to this centenary celebration and reminds us of Swami's message. ಸಾಯಿರಾಮ್, ನಮಸ್ಕಾರ ಅಂತ ಐಶ್ವರ್ಯ ರೈ ತಮ್ಮ ಮಾತುಗಳನ್ನು ಆರಂಭಿಸ್ತಾರೆ. ಎಲ್ಲರನ್ನೂ ಸ್ವಾಗತ ಮಾಡ್ತಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಮಾತ್ರ ಅವರು ಹೇಳ್ತಾರೆ. ಮೋದಿ ಕುರಿತು ಸೌಜನ್ಯದಿಂದ 4 ಮಾತುಗಳನ್ನು ಆಡ್ತಾರೆ. ನಿಮ್ಮ ಪರಿಣಾಮಕಾರಿ ಮತ್ತು ಸ್ಫೂರ್ತಿಯುತ ಭಾಷಣ ಕೇಳೋದಕ್ಕೆ ನಾನೂ ಕಾತರದಿಂದ ಇದ್ದೇನೆ. ನಿಮ್ಮ ಇಲ್ಲಿ ಹಾಜರಿಯಿಂದಾಗಿ ಈ ಸಮಾರಂಭದ ಪಾವಿತ್ರ್ಯ ಮತ್ತು ಸ್ಫೂರ್ತಿ ಹೆಚ್ಚಾಗಿದೆ ಅಂತ ಮೋದಿಜಿಯವರನ್ನ ಅವರು ಹೊಗಳ್ತಾರೆ. ಟ್ರೂ ಲೀಡರ್ಶಿಪ್ ಈಸ್ ಸರ್ವಿಸ್, ಸರ್ವಿಸ್ ಟು ಮ್ಯಾನ್ ಈಸ್ ಸರ್ವಿಸ್ ಟು ಗಾಡ್ ಅಂತ ಸಾಯಿಬಾಬಾ ಅವರ ಮಾತನ್ನು ಕೂಡ ಐಶ್ವರ್ಯ ರೈ ಕೋಟ್ ಮಾಡ್ತಾರೆ ಮತ್ತು ಅದನ್ನ ಮೋದಿ ಕಡೆಗೆ ನೋಡ್ತಾನೆ ಹೇಳ್ತಾರೆ. 7 ನಿಮಿಷದ ಭಾಷಣದಲ್ಲಿ ಆರಂಭದ ಈ 1 ನಿಮಿಷದ ತುಣುಕನ್ನು ಹಿಡಿದು ಬಿಜೆಪಿ ಮತ್ತು ಸಂಘ ಪರಿವಾರದ ಬೆಂಬಲಿಗರು ಈಗ ಸಂಭ್ರಮಿಸ್ತಾ ಇದ್ದಾರೆ. ಐಶ್ವರ್ಯ ರೈ ಕೂಡ ಮೋದಿ ಭಕ್ತೆ ಅಂತ ಖುಷಿ ಪಡ್ತಾ ಇದ್ದಾರೆ. ಆ ತುಣುಕನ್ನು ವೈರಲ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಭಕ್ತರಿಂದ ಇದಕ್ಕೆ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ನೋಡಿ, ಐಶ್ವರ್ಯ ರೈ ಅವರೇ ಮೋದಿ ಅವರನ್ನ ಹಾಡಿ ಹೋಗಲಿದ್ದಾರೆ, ಮೋದಿ ಅವರ ಕಾಲಿಗೆ ಬಿದ್ದಿದ್ದಾರೆ ಅಂತೆಲ್ಲ ಮೋದಿ ಭಕ್ತರು ಶಂಕ ಉತ್ತಾ ಇದ್ದಾರೆ. ಇದೇ ವೇಳೆ ಇನ್ನೊಂದೆಡೆ ಐಶ್ವರ್ಯ ರೈ ಅವರ ಭಾಷಣದ ಕೊನೆ ತುಣುಕು ಕೂಡ ವೈರಲ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಈ ಕೊನೆ ತುಣುಕನ್ನು ಕೂಡ ವೈರಲ್ ಮಾಡ್ತಾ ಇರೋರು ಮೋದಿ ವಿರೋಧಿಗಳು. ಇದರಲ್ಲಿ ಪ್ರಗತಿಪರರ ಸೈನ್ಯವು ಸೇರ್ಕೊಂಡಿದೆ. ಇವರು ಹೇಳ್ತಾ ಇರೋದೇ ಬೇರೆ. ನೋಡಿ, ಐಶ್ವರ್ಯ ರೈ ಮೋದಿಗೆ ಹೇಗೆ ಸಖತ್ತಾಗಿ ಟಾಂಟ್ ಕೊಟ್ಟಿದ್ದಾರೆ. ವೇದಿಕೆ ಮೇಲೆ ಮೋದಿ ಮುಖ ನೋಡಬೇಕಿತ್ತು ನೀವು ಆವಾಗ ಅಂತ ಇವರು ಖುಷಿ ಪಡ್ತಾ ಇದ್ದಾರೆ. ಐಶ್ವರ್ಯ ರೈ ಅಂತದ್ದು ಏನು ಹೇಳಿದ್ದಾರೆ, ಅವರ ಮಾತುಗಳ ಕೊನೆಯ ತುಣುಕನ್ನು ಕೂಡ ನಾವು ಕೇಳಿಸ್ಕೊಳ್ಳೋಣ. There is only one caste, the caste
of humanity. There is only one religion, the religion of love. There is only one language, the language of the heart. And there is only one God, and He is omnipresent. Sai Ram, Jai Hind. ಏನು ಹೇಳಿದರು ಐಶ್ವರ್ಯ ರೈ? ನೀವೇ ನೋಡಿದ್ರಲ್ವಾ, ಇರೋದು ಒಂದೇ ಜಾತಿ, ಅದು ಮಾನವೀಯತೆ. ಇರೋದು ಒಂದೇ ಧರ್ಮ, ಅದು ಪ್ರೀತಿ ಎಂಬ ಧರ್ಮ. ಇರೋದು ಒಂದೇ ಭಾಷೆ, ಅದೇ ಹೃದಯದ ಭಾಷೆ. ಇರೋದು ಒಬ್ಬನೇ ದೇವರು, ಆತ ಸರ್ವಾಂತರ್ಯಾಮಿ. ಇದು ಐಶ್ವರ್ಯ ರೈ ಹೇಳಿರುವಂತಹ ಮಾತು. ಕೊನೆಗೆ ಅವರು ಸಾಯಿರಾಮ್ ಮತ್ತು ಜೈ ಹಿಂದ್ ಅಂತ ಹೇಳಿ ತಮ್ಮ ಮಾತನ್ನು ಮುಗಿಸ್ತಾರೆ. ಇಷ್ಟಕ್ಕೆ ನಮ್ಮ ಮೋದಿ ವಿರೋಧಿ ಬಣ ರೋಮಾಂಚನಗೊಂಡಿದೆ. ಪ್ರಗತಿಪರರು ಕೂಡ ಈ ತುಣುಕನ್ನು ವೈರಲ್ ಮಾಡಿ ಖುಷಿ ಪಡ್ತಾ ಇದ್ದಾರೆ. ಫೇಸ್ಬುಕ್, ಟ್ವಿಟ್ಟರು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಹೀಗೆ ಎಲ್ಲಿ ನೋಡಿದ್ರು ಕೂಡ ಈ ಕ್ಲಿಪ್ಪಿಂಗ್ಸ್ ಈಗ ಹರಿದಾಡ್ತಾ ಇದೆ. ಐಶ್ವರ್ಯ ರೈ ಮೋದಿಯವರ ಮುಖ ನೋಡ್ತಾ ಇದನ್ನು ಹೇಳ್ತಾ ಇದ್ದಾರೆ. ಇದು ಮೋದಿಯವರ ಕೋಮುವಾದಿ ರಾಜಕೀಯಕ್ಕೆ ಐಶ್ವರ್ಯ ರೈ ಕೊಟ್ಟಂತಹ ತಿರುಗೇಟು ಅಂತ ಇವರು ಕುಣಿದಾಡ್ತಾ ಇದ್ದಾರೆ. ಇರಲಿ, ಐಶ್ವರ್ಯ ಅವರು ಹೇಳಿದಂತಹ ಕೊನೆಯ ಮಾತು ಸರಿ ಇದೆ, ಆರಂಭದ ಮಾತು ಸರಿ ಇದೆ. ಸಾಮಾನ್ಯವಾಗಿ ಒಂದು ಸಮಾರಂಭಕ್ಕೆ ಅತಿಥಿಯನ್ನು ಸ್ವಾಗತ ಮಾಡುವಾಗ 4 ಒಳ್ಳೆಯ ಮಾತು ಯಾರೇ ಆದರೂ ಹೇಳ್ತಾರೆ, ಅದರಲ್ಲಿ ವಿಶೇಷ ಏನೂ ಇಲ್ಲ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂತ ಹೇಳಿದರೆ, ಐಶ್ವರ್ಯ ರೈ ಒಬ್ಬ ಯಶಸ್ವಿ ನಟಿ. ನಿರ್ದೇಶಕರು ತಮಗೆ ಕೊಟ್ಟಂತಹ ಡೈಲಾಗನ್ನು ಜೀವ ತುಂಬಿ ಹೇಳುವಂತಹ ನಟಿ. ಪುಟ್ಟಪರ್ತಿ ಸತ್ಯಸಾಯಿ ಸಂಸ್ಥೆಯವರು ಸ್ವಾಗತ ಭಾಷಣವನ್ನು ನೀಟಾಗಿ ಬರೆದು ಕೊಟ್ಟಿದ್ದಾರೆ. ನಮ್ಮ ಅತ್ಯುತ್ತಮ ನಟಿ ಐಶ್ವರ್ಯ ರೈ ಅದನ್ನು ಅಷ್ಟೇ ಭಾವ ತುಂಬಿ ಓದಿ ಹೇಳಿದ್ದಾರೆ. ಹೌದು, ಅವರು ಇಡೀ ಸ್ವಾಗತ ಭಾಷಣವನ್ನು ಓದಿಯೇ ಹೇಳಿದ್ದು. ನನಗೆ ಗೊತ್ತಿದ್ದಂತೆ ಐಶ್ವರ್ಯ ರೈ ಅವರಿಗೆ ಯಾವ ರಾಜಕೀಯ ಐಡಿಯಾಲಜಿಯೂ ಇಲ್ಲ. ಹೇಮಾ ಮಾಲಿನಿ, ಜಯಾ ಬಚ್ಚನ್, ಕಂಗನಾ ರನೌತ್ ತರಹ ರಾಜಕೀಯ ಆಕಾಂಕ್ಷೆಯೂ ಅವರಿಗಿಲ್ಲ. ಪಕ್ಷ ರಾಜಕೀಯದ ವೇದಿಕೆಗಳಲ್ಲೂ ಕೂಡ ಐಶ್ವರ್ಯ ರೈ ಎಲ್ಲಿ ಕಾಣಿಸಿಕೊಂಡದ್ದು ಗೊತ್ತಿಲ್ಲ. ಮುಂಬೈಯಲ್ಲಿ ಇರೋದ್ರಿಂದ ಶಿವಸೇನೆಯ ಗಣಪತಿ ಪೆಂಡಾಲಲ್ಲಿ ಕಾಣಿಸಿರಬಹುದು, ಅಥವಾ ಪೂಜೆ ಮಾಡೋದಕ್ಕೆಂದು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಆಗಾಗ ಹೋಗಿರ್ತಾರೆ. ಅದು ಅವರ ವೈಯಕ್ತಿಕ ಧಾರ್ಮಿಕ ಶ್ರದ್ಧೆ ವಿಚಾರ, ಅದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಈಗ ಐಶ್ವರ್ಯ ರೈ ಬಹಳ ಪ್ರೋಗ್ರೆಸಿವ್ ಲೇಡಿ, ಮೋದಿ ಇರೋ ವೇದಿಕೆ ಮೇಲೆ ಭಾರೀ ಧೈರ್ಯದಿಂದ ಮಾತಾಡಿದ್ದಾರೆ ಅಂತ ಯಾರು ರೋಮಾಂಚನಗೊಳ್ಳಬೇಕಾದಂತಹ ಅಗತ್ಯ ಇಲ್ಲ. ಅವರೊಬ್ಬ ಸಿನಿಮಾ ಸ್ಟಾರ್ ಅಷ್ಟೇ. ನಾಳೆ ಮೋದಿ ಅವರೇ ಕರೆದು ನಿಮ್ಮನ್ನು ರಾಜ್ಯಸಭಾ ಮೆಂಬರ್ ಮಾಡ್ತೀನಿ ಅಂತ ಹೇಳಿದ್ರೆ ಐಶ್ವರ್ಯ ರೈ ಅದನ್ನು ಬೇಡ ಅಂತಾರೆ ಅನ್ನೋ ಭ್ರಮೆ ಕೂಡ ಇಟ್ಕೋಬೇಡಿ. ಹಾಗೊಂದು ವೇಳೆ ನಿರಾಕರಿಸಿದ್ರೆ ಅದು ಅವರ ರಾಜಕೀಯದ ಬಗ್ಗೆ ಇರುವ ನಿರಾಸಕ್ತಿಯನ್ನು ತೋರಿಸುತ್ತೆ ಅಷ್ಟೇ. ನಮ್ಮ ಸಿನಿಮಾದವರು ಎರಡೂ ಕಡೆ ಇರ್ತಾರೆ. ಅಧಿಕಾರದಲ್ಲಿ ಯಾರು ಇರ್ತಾರೋ ಅವರ ಕಡೆಗೆ ಸ್ವಲ್ಪ ಹೆಚ್ಚೇ ಇರ್ತಾರೆ. ಅವ್ರ ಭಾಷಣ ನೆಚ್ಕೊಂಡು ನೀವು ಕುಣಿದಾಡೋದ್ರಲ್ಲಿ ಅರ್ಥ ಇಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.